ಅವರವ್ರ ಪಾರ್ಟಿ ವಿಚಾರನ ಅವರವ್ರು ಮಾತಾಡ್ತಾರೆ. ಇದು ನಮ್ಮ NDA, ಇದು JDS BJP ಅಂತಲ್ಲ. ಇವೆರಡಾದ ಮೇಲೆ NDA ಮೇಲೆ ಇದೆ, ಅದು ಟಾಪಲ್ಲಿರೋದು. NDAನಲ್ಲಿ ಏನು ತೀರ್ಮಾನ ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಆಗ್ತೈತೆ. ಈಗ ಇನ್ನು ಕೂಸುಟ್ಟೋದಕ್ಕೆ ಮುಂಚೆನೇ ಕುಲಾವಿ ಒಳಿಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಈಗೇನು ಇಲ್ಲ. ಅದರಿಂದನೇ ಫಸ್ಟು ನಾವು ಚುನಾವಣೆ ಗೆಲ್ಲೋಣ, ಆಮೇಲೆ ತೀರ್ಮಾನ, ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡಿರಿ, ನಮ್ಮ BJP ಒಂದು ಶಿಸ್ತುಬದ್ಧ ಪಾರ್ಟಿ. ನೀವು ನೋಡಿದ್ದೀರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳು ಎಲೆಕ್ಟ್ ಆಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಯಾವ ರೀತಿ ಹೇಗೆ ಎಲೆಕ್ಟ್ ಆಗ್ತಾರೆ, ಸರ್ಪ್ರೈಸು ಎಲ್ಲ ನೀವು ನೋಡಿದ್ದೀರ. ಅದರಿಂದ ನಮ್ಮ ನ್ಯಾಷನಲ್ ಪಾರ್ಟಿ ಮತ್ತು ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಮ್ಮದು. ಅದರಿಂದ ಅಲ್ಲಿ ತೀರ್ಮಾನ ಮಾಡ್ತೀವಿ. ಅದೇ ನೋಡಿ, ಈಗ ಅವರೇ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ BBMPಯಲ್ಲಿ ಹೊಂದಾಣಿಕೆ ಇದೆಯಾ, GBAನಲ್ಲಿ, ಜಿಲ್ಲಾ ಪಂಚಾಯತಿ, ಇವೆಲ್ಲ ಮಾತುಕತೆ ನಡೀತಾ ಇದೆ ಅಷ್ಟೇ. ಯಾವುದು ಫೈನಲ್ ಆಗಿಲ್ಲ. 100ಕ್ಕೆ 100% ಯಾವುದು ಫೈನಲ್ ಆಗಿಲ್ಲ. 100ಕ್ಕೆ 1000% ಯಾವುದು ಫೈನಲ್ ಆಗಿಲ್ಲ. ಅದೆಲ್ಲ ಫೈನಲ್ ಆಗೋದು ಅಲ್ಲಿ ಮೇಲೆ. ಈ ಮೈತ್ರಿ ಬಗ್ಗೆ ಏನಾದರೂ ಹೈಕಮಾಂಡ್ ತಮ್ಮಿಂದ ವರದಿಯನ್ನ ಕೇಳುವಂಥದ್ದು ಮುಂದುವರಿಸಬೇಕಾ ಅಥವಾ ಈ ಸ್ಥಳೀಯರಿಗೆ ವರದಿ ಕೇಳಿದಾರೆ? ಈಗಾಗಲೇ ನಮ್ಮ GBAಗೆ ಸಂಬಂಧಪಟ್ಟಂತೆ ನಮ್ಮ ಇನ್ಚಾರ್ಜ್ ಬಂದಿದ್ದರು. ಅವರು ನನ್ನ ಜೊತೆ ಸುಮಾರು 2.5 ಗಂಟೆ ಕಾಲ ಮಾತಾಡಿದ್ದಾರೆ. ಅವರು ನನ್ನ ಒಪಿನಿಯನ್ನನ್ನು ಕೇಳಿದ್ದಾರೆ. ಬೆಂಗಳೂರು ಚುನಾವಣೆ ಬಗ್ಗೆ ಮತ್ತು ರಾಜ್ಯದ ಚುನಾವಣೆ ಬಗ್ಗೆನೂ ಮಾತಾಡಿದ್ದಾರೆ ಅವರು, ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ. ನನ್ನ ಅಭಿಪ್ರಾಯವನ್ನು ಪಾರ್ಟಿಯ ಅಭಿಪ್ರಾಯವನ್ನು ನಾನು ಕೊಟ್ಟಿದ್ದೀನಿ, ನಮ್ಮ ರಾಜ್ಯದ ಅಧ್ಯಕ್ಷರು ಕೊಟ್ಟಿದ್ದಾರೆ, ಬೇರೆ ಬೇರೆ ಮುಖಂಡರು ಇದ್ದಾರೆ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲರೂ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಲ್ಟಿಮೇಟಾಗಿ ನಮ್ಮ ಅಭಿಪ್ರಾಯ ಏನೇ ಇದ್ರೂ ರಾಷ್ಟ್ರದ ಹಿತದೃಷ್ಟಿಯಿಂದ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಈಗ ದೋಸ್ತಿ ಇದೆ ಅಲ್ಲ, ದೋಸ್ತಿ ಮುಂದುವರಿಯುತ್ತೆ. ಇನ್ನೊಂದು ಚಿಕ್ಕದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಚೀಫ್ ಮಿನಿಸ್ಟರ್ ಗಿರಿ ಅನ್ನೋ ಪದ ತಮ್ಮ ಬಾಯಲ್ಲಿ ಬರ್ತಾ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ಕ್ಲಿಯರ್ ಆಗಿಲ್ವಾ? ಯಾವುದು ಕ್ಲಿಯರ್ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಿರಿ ಕ್ಲಿಯರ್ ಆಗಿಲ್ಲ. ಅದು ಇವಾಗ ಆಗೋದು ಇಲ್ಲ. ಯಾವುದು ಯಾವುದೇ ಹಿಂದೂ ವಿಚಾರಗಳಿದ್ದರೆ ನಾವು ಅದಕ್ಕೆ ಪೂರ್ತಿ ಬೆಂಬಲ ಕೊಡ್ತೀರಿ, ನಾವು ಹೋಗ್ತೀರಿ. ಇವತ್ತು ನಮ್ಮ BS ಯಡಿಯೂರಪ್ಪನವರ ಹುಟ್ಟುಹಬ್ಬ, ಅವ್ರಿಗೆ ಶುಭಾಶಯ. ಈಗ ದೇವಸ್ಥಾನದಲ್ಲೂ ನಾವು T ನರಸೀಪುರ ಒಂದು ದೇವಸ್ಥಾನದಲ್ಲೂ ಕೂಡ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ನಾವಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.